ಹೊಸ ತೊಡಕು ಬರ್ತಿದ್ದಂತೆ ಹೆಚ್ಚಾಯಿತು ಹಂದಿ ಕಳ್ಳತನ. ರಾತ್ರೋರಾತ್ರಿ 100ಕ್ಕೂ ಹೆಚ್ಚು ಹಂದಿ ಕದ್ದ ಕಳ್ಳರು. ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ಯುಗಾದಿ ಹಬ್ಬದ ಮರುದಿನ ಬರುವುದೇ ವರ್ಷದ ತೊಡಕು. ಹೊಸ ತೊಡಕು ಅಂತಲೂ ಕರೆಯುವ ಈ ದಿನ ಮಾಂಸ ಪ್ರಿಯರಿಗೆ ಹಬ್ಬವೂ ಹಬ್ಬ. ಹೊಸ ತೊಡಕಿನ ದಿನ ಮಾರುಕಟ್ಟೆಯಲ್ಲಿ ಮಾಂಸ ಮಾರಾಟದ ಭರಾಟೆ ಜೋರಾಗಿರುತ್ತೆ. ಈ ಹಿನ್ನೆಲೆ ವರ್ಷದ ಹೊಸ ತೊಡಕು ಇನ್ನೊಂದು ವಾರ ಇರುವಾಗಲೇ ಶೆಡ್ನಲ್ಲಿರುವ ಹಂದಿಗಳು ರಾತ್ರೋರಾತ್ರಿ ಕಳ್ಳರ ಕೈಚಳಕದಿಂದ ಮಂಗಮಾಯವಾಗ್ತವೆ. ಹೌದು, ದೊಡ್ಡಬಳ್ಳಾಪುರ, ರಾಜನಕುಂಟೆ, ದೇವನಹಳ್ಳಿಯಲ್ಲಿ ಹಂದಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಸಾಮಾನ್ಯವಾಗಿ ಹಂದಿ ಶೆಡ್ಗಳು ಊರ ಹೊರ ವಲಯದಲ್ಲಿ ಇರುತ್ತವೆ. ಮಾಲೀಕರು ಹಂದಿ ಶೆಡ್ ಬಳಿ ಇಲ್ಲದಿರುವಾಗ ಹೊಂಚಾಕಿ ರಾತ್ರೋರಾತ್ರಿ ಬರುವ ಕಳ್ಳರು ಸಿಸಿಟಿವಿ ಎದುರು ರಾಜರೋಷವಾಗಿ ಶೆಡ್ಗೆ ನುಗ್ಗಿ ಸಿಕ್ಕ ಹಂದಿಗಳನ್ನ ಗೂಡ್ಸ್ ವಾಹನಕ್ಕೆ ತುಂಬಿಕೊಂಡು ಪರಾರಿಯಾಗ್ತಿದ್ದಾರೆ. ಮಾಲೀಕರು ಬೆಳಗ್ಗೆ ಶೆಡ್ ಬಳಿ ಬಂದು ನೋಡಿದಾಗ ಹಂದಿಗಳು ನಾಪತ್ತೆಯಾಗಿರುವುದು ಗೊತ್ತಾಗ್ತಾ ಇದೆ. ಹೀಗೆ ಕಳೆದ ಒಂದು ವಾರದಲ್ಲಿ 3 ಕಡೆ ಸುಮಾರು 120ಕ್ಕೂ ಹೆಚ್ಚು ಹಂದಿಗಳನ್ನ ಕಳ್ಳರು ಕದ್ದೊಯ್ದಿರುವ ಘಟನೆ ಬೆಳಕಿಗೆ ಬಂದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಬೈರಸಂದ್ರ ಗ್ರಾಮದಲ್ಲಿ ಮಾರ್ಚ್ 23ರ ಶನಿವಾರ ರಾತ್ರಿ ಹಂದಿ ಶೆಡ್ಡಿಗೆ ನುಗ್ಗಿದ ಕಳ್ಳರು ಸುಮಾರು 34 ಹಂದಿ ಮರಿಗಳ ಕಳ್ಳತನ ಮಾಡಿದ್ದಲ್ಲದೆ ಸೋಮವಾರ ರಾತ್ರಿ ಕೂಡ ಅದೇ ಹಂದಿ ಶೆಡ್ಡಿಗೆ ನುಗ್ಗಿ 17 ತಾಯಿ ಹಂದಿಗಳನ್ನ ಕಳವು ಮಾಡಿದ್ದಾರಂತೆ. ಅದೇ ರೀತಿ ಯಲಹಂಕದ ಹೆಸರುಘಟ್ಟ ಹೋಬಳಿಯ ರಾಜನಕುಂಟೆ ಸಮೀಪದ ಸೀತಾ ಕೆಂಪನಹಳ್ಳಿ ಬಳಿ ಮಾರ್ಚ್ 22ರ ರಾತ್ರಿ ಹಂದಿ ಶೆಡ್ ಕಾವಲುಗಾರನಿಗೆ ಹೆದರಿಸಿ ಮೊಬೈಲ್ ಕಸಿದು ಸುಮಾರು 20 ಹಂದಿಗಳನ್ನ ಕಳವು ಮಾಡಲಾಗಿದೆಯಂತೆ. ಇದರ ಜೊತೆಗೆ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬನ್ನಿಮಂಗಲ ಗ್ರಾಮದ ಲೋಕೇಶ್ ಎಂಬುವವರ ಶೆಡ್ನಲ್ಲಿ ಮಾರ್ಚ್ 21ರಂದು ರಾಜರೋಷವಾಗಿ 50 ಹಂದಿಗಳನ್ನ ಕಳ್ಳತನ ಮಾಡಿದ್ದಾರಂತೆ. ಹಂದಿ ಕಳ್ಳತನದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಶೆಡ್ಡಿಗೆ 6 ಜನರ ತಂಡ ಎಂಟ್ರಿ ಆಗತ್ತೆ. ಓರ್ವ ಕಾವಲು ಕಾಯ್ತಿದ್ರೆ ಮತ್ತೆ 4 ಜನ ಹಂದಿಗಳನ್ನ ಶೆಡ್ನಿಂದ ಹೊತ್ತೊಯ್ದು ಬಂದು ಲೋಡ್ ಮಾಡ್ತಿದ್ದಾರೆ. ಮತ್ತೊಬ್ಬ ವಾಹನದ ಮೇಲೆ ನಿಂತು ಹಂದಿಗಳನ್ನ ತುಂಬಿಕೊಳ್ತಾ ಇರುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೀಗೆ ಕಳೆದ ಒಂದು ವಾರದಲ್ಲಿ 3 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಸುಮಾರು 120ಕ್ಕೂ ಹೆಚ್ಚು ಹಂದಿಗಳನ್ನ ಕಳ್ಳರು ಕದ್ದೊಯ್ದಿರುವ ಪ್ರಕರಣ ನಡೆದಿದೆ. ವರ್ಷವಿಡೀ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಪ್ರಾಣಿಗಳನ್ನ ಕಳ್ಳರು ಕ್ಷಣ ಮಾತ್ರದಲ್ಲಿ ಎಗರಿಸಿ ಪರಾರಿಯಾಗ್ತಿದ್ದಾರೆ. ಈ ಹಂದಿಗಳನ್ನ ಹಬ್ಬಕ್ಕೆ ಮಾರಾಟ ಮಾಡಲು ಮಾಲೀಕರು ಸಿದ್ಧತೆ ಮಾಡಿಕೊಂಡಿದ್ರು. ವರ್ಷವೆಲ್ಲ ಸಾಕಿ ಇನ್ನೇನು ಹಬ್ಬಕ್ಕೆ 3 ಕಾಸು ಲಾಭವನ್ನ ನೋಡ್ತೇವೆ ಎಂದುಕೊಂಡಿದ್ದ ರೈತರಿಗೆ ಕಳ್ಳರ ಹಾವಳಿಯಿಂದ ಈಗ ಶಾಕ್ ಎದುರಾಗಿದೆ. ಏನಾದ್ರೂ ಪೊಲೀಸ್ ಇಲಾಖೆ ಎಚ್ಚೆತ್ತು ಕದೀಮರನ್ನ ಪತ್ತೆ ಹಚ್ಚಿ ಎಡೆಮುರಿ ಕಟ್ತಾರ ಕಾದ್ ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.